ಹಾಗಾಗಿ ಆ ದುಃಖದಿಂದ ಸಮಸ್ಯೆಗಳಿಂದ ನಾವೇನು ಅನ್ಕೊಂಡಿದ್ದೀವಿ ಸಮಸ್ಯೆ ಅಂತ, ಅದರಿಂದ ದೂರ ಆಗ್ಬೇಕಂದ್ರೆ ಏನು ತಿಳ್ಕೋಬೇಕಂದ್ರೆ, ಫಸ್ಟು ನಾವು ಕಲಿತಾ ಇದ್ದೀವಿ ಅಂತ ತಿಳ್ಕೋಬೇಕು. ಅದು ಫಂಡಮೆಂಟಲ್ ವಿಷಯ ಪ್ರತಿಯೊಬ್ಬರು ತಿಳ್ಕೋಬೇಕಾಗಿದ್ದು. ನಾವು ಈ ಭೂಮಿಗೆ ಬಂದಿದ್ದು ಯಾಕಪ್ಪ ಅಂದರೆ ತಿಳ್ಕೊಳಕ್ಕೋಸ್ಕರ. ಇದು ಮೂಲ ಸತ್ಯ ಇದು. ಎಲ್ಲಿ ತನಕ ನಾವು ತಿಳ್ಕೊಳಕ್ಕೆ ಬಂದಿದ್ದೀವಿ ಅಂತ ಅರಿವಿನಲ್ಲಿ ಬದುಕಲ್ವೋ, ಅಲ್ಲೇ ತನಕ ಎಲ್ಲ ದುಃಖನೇ, ಅಲ್ಲೇ ತನಕ ಎಲ್ಲ ಬೇಜಾರೇ. ಹಾಗಾಗಿ ನಾವೆಲ್ಲ ಏನು ತಿಳ್ಕೋಬೇಕಂದ್ರೆ, ತಿಳ್ಕೊಳಕ್ಕೋಸ್ಕರ ಬಂದಿದ್ದೀವಿ ಅಂತ ತಿಳ್ಕೋಬೇಕು. ಆ ಒಂದು ಅರಿವು ಬರಬೇಕು. ನಾನು ತಿಳ್ಕೊಳಕ್ಕೋಸ್ಕರ ಬಂದಿದ್ದೀನಿ ಭೂಮಿಗೆ. ನಾನು ಭೂಮಿಗೆ ಬಂದಿದ್ದೀನಿ ಅಂತ ತಿಳ್ಕೋಬೇಕು. ಭೂಮಿಗೆ ಬಂದಿದ್ದೀನಿ ಅರ್ಥ ಅಂದ್ರೇನು? ನಾನು ಆತ್ಮ, ಈ ದೇಹದಲ್ಲಿ ಇದ್ದೀನಿ. ಇದ್ಬಿಟ್ಟು ಈ ಲೋಕದಲ್ಲಿದ್ದು ತಿಳ್ಕೊಂತಾ ಇದ್ದೀನಿ ಅಂತ. ಹಂಗಾಗಿ ನಾವು ಏನು ಕಲಿತಿದ್ದೀವಿ ಅದು ನಮಗೆ ಕಲಿಸ್ತಾ ಇದೆ ಅಂತ. ನೋಡಿ, 2 ವಿಷಯ ಇದೆ. ನಾವು ಕಲಿತಿದ್ದೀವಿ, ಕಲಿಸ್ತಾ ಇದೆ. ಏನು ಕಲಿತಿದ್ದೀವಿ? ಒಂದು ಪರ್ಪಸ್ ಇಟ್ಕೊಂಡು ಬಂದಿದ್ದೀವಿ ಭೂಮಿಗೆ. ಒಂದು ಕರ್ಮ ತಗೊಂಡು ಬಂದಿದ್ದೀವಿ. ಈ ದೇಹದಲ್ಲಿದ್ದೀವಿ. ಆ ದೇಹದಲ್ಲಿದ್ಬಿಟ್ಟು ಆ ಕರ್ಮ ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು. ಏನೇ ಆಗಲಿ, ಆ ಒಳ್ಳೆ ಕರ್ಮಗಳು ಹೋದ ಜನ್ಮ ಮಾಡಿದರೆ ಆ ಒಳ್ಳೆ ಫಲಗಳು ಪಡಿತಾ ಇರ್ತೀವಿ, ಅನುಭವಿಸ್ತಿರ್ತೀವಿ ಭೋಗ. ಭೋಗಗಳಿಂದಲೂ ಕೂಡ ಕಲಿತಿರ್ತೀವಿ. ಏನು ಆ ಎಂಜಾಯ್ಮೆಂಟ್ ಕಲಿತಿರ್ತೀವಿ. ಎಂಜಾಯ್ ಮಾಡೋದು ಹೇಗಂತ ಕಲಿತೀವಿ ಅಷ್ಟೇ. ಆ ಎಂಜಾಯ್ಮೆಂಟೇ ನಾವಲ್ಲ. ಅಥವಾ ನಾನೇನೋ ಹೋದ ಜನ್ಮ ಎಷ್ಟೆಷ್ಟೋ ಕಷ್ಟ ಕೊಟ್ಟಿದ್ದೀನಿ, ಎಷ್ಟೆಷ್ಟೋ ನಷ್ಟ ಮಾಡಿದ್ದೀನಿ, ಅದರಿಂದ ಸಮಸ್ಯೆಗಳಿರುತ್ತೆ. ಅದರಿಂದ ಕೂಡ ಕಲಿತಿದ್ದೀನಿ. ಏನು, ನಾನು ಮುಂದೆ ಈ ತಪ್ಪುಗಳು ಮಾಡಬಾರ್ದು. ನೋಡಿ, ಫಸ್ಟ್ ಏನು, ಒಳ್ಳೇದು ಮಾಡಿದ್ರೆ ಭೋಗಗಳು ಬರ್ತವೆ. ಭೋಗಗಳಿಂದ ಎಂಜಾಯ್ಮೆಂಟ್ ಮಾಡ್ತೀವಿ. ಅಂದರೆ ಈ ಈ ಆತ್ಮ ಉಲ್ಲಾಸ ಆಗ್ತಿದೆ. ಅಥವಾ ನಾನೇನೋ ತಪ್ಪುಗಳು ಮಾಡಿದ್ದೀನಿ ಹೋದ ಜನ್ಮ, ಅದರಿಂದ ನನಗೆ ಕಷ್ಟ ಅನಿಸ್ತಿದೆ ಈ ಜನ್ಮ, ಎಷ್ಟೆಷ್ಟೋ ಸಮಸ್ಯೆಗಳಿದೆ. ಅದರಿಂದ ಏನು, ಆ ಕರ್ಮ ಹೋಗ್ತಿದೆ, ಪ್ಲಸ್ ತಪ್ಪುಗಳು ಮಾಡಬಾರ್ದಂತ ಕಲಿತಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬರು ಏನು ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಕಲಿಯಕ್ಕೆ ಬಂದಿದ್ದೀವಿ. ನೋಡಿ ಮಾಸ್ಟರ್ಸ್, ಇದು ಫಂಡಮೆಂಟಲ್ ಥಿಂಗ್. ನಾವು ಮೇಲಿಂದ ಬಂದಿರೋದು ಕಲಿಯಕ್ಕೋಸ್ಕರನೇ. ಮತ್ತೆ 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 ಜನ್ಮ ಯಾಕೆ ತಗೊಂತೀವಿ ಅಂದರೆ ಕಲಿಯಕ್ಕೋಸ್ಕರನೇ ತಗೊಂತೀವಿ, ಬಿಟ್ಟರೆ ಬೇರೇನಿಲ್ಲ. ವಿಚಿತ್ರ 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 ಕಲಿಯಕ್ಕಿದೆ ಭೂಮಿ ಮೇಲೆ. ಈ ದೊಡ್ಡ ಸ್ಕೂಲ್ ಇದು ಭೂಮಿ, ಒಂದು ದೊಡ್ಡ ಪಾಠಶಾಲೆ. ಈ ಪಾಠಶಾಲೆಯಲ್ಲಿ ಕಲಿಯಕ್ಕೋಸ್ಕರನೇ ಬರ್ತೀವಿ ನಾವು ಮತ್ತೆ 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 ಮತ್ತೆ. ಒಂದು ಜನ್ಮ ಏನೋ ಈ ದೇಹದಲ್ಲಿ ಇದ್ಬಿಟ್ಟು ದೇಹದ ಸುಖಕ್ಕೋಸ್ಕರ ಬರ್ತೀವಿ, ಅಧಿಕಾರಕ್ಕೋಸ್ಕರ ಬರ್ತೀವಿ, ನಾಟಕ ಮಾಡೋಕ್ಕೋಸ್ಕರ ಬರ್ತೀವಿ. ನಾಟಕ ಮಾಡಿದ್ರೆ ಏನಾಗುತ್ತೆ ಅಂತ ಇನ್ನೊಂದು ಜನ್ಮ ಅದರದ ಒಂದು ಪ್ರತಿಫಲಕ್ಕೋಸ್ಕರ ತಿಳ್ಕೊಳಕ್ಕೋಸ್ಕರ ಬರ್ತೀವಿ. ನೋಡಿ, ಅಂದರೆ ಎಲ್ಲರೂ ಕಲಿತಾ ಇದ್ದಾರೆ ಇಲ್ಲಿ. ಎಲ್ಲರೂ ಕಲಿತಾ ಇದ್ದಾರೆ ಅಂತ ತಿಳ್ಕೊಳಕ್ಕೋಸ್ಕರ ಮತ್ತೊಂದ್ಸಲ ಬರ್ತೀವಿ ಇನ್ನೊಂದು ಜನ್ಮ. ಅದು ಹೈಯೆಸ್ಟ್ ಜನ್ಮ, ಅದು ದೊಡ್ಡ ಜ್ಞಾನ ಜನ್ಮ. ಅದು ಅದ್ಯಾವ ಜನ್ಮ ಅಂದರೆ ಧ್ಯಾನಕ್ಕೆ ಬಂದಾಗ ಗೊತ್ತಾಗುತ್ತೆ. ನಾನು ಕಲಿತಾ ಇದ್ದೀನಿ, ಎಲ್ಲರೂ ಕಲಿತಾ ಇದ್ದಾರೆ. ಹಾಗಾಗಿ ಯಾರನ್ನು ಜಡ್ಜ್ ಮಾಡಲ್ಲ ನಾವು. ಫಸ್ಟು ಧ್ಯಾನಕ್ಕೆ ಬಂದಮೇಲೆ ಏನು ಸತ್ಯ ಗೊತ್ತಾಗುತ್ತೆ, ನಾವು ಕಲಿಯೋಕ್ಕೋಸ್ಕರ ಬಂದಿದ್ದೀವಿ, ಈ ದೇಹದಲ್ಲಿದ್ದೀವಿ. ಈ ದೇಹದಲ್ಲಿ ಇದ್ಬಿಟ್ಟು ಮನಸ್ಸು ಸೃಷ್ಟಿ ಆಯಿತು, ಜೊತೆಗೆ ಬುದ್ಧಿ ಸೃಷ್ಟಿ ಆಯಿತು. ನೋಡಿ, ಅಂದರೆ ಕಲಿಯಕ್ಕೆ ಬಂದಿದ್ದೀವಿ ಅಂತ ತಿಳ್ಕೊಳ್ಳೋದು ಫಸ್ಟ್ ಸ್ಟೆಪ್. ಕಲಿಯಕ್ಕೆ ಬಂದಿದ್ದೀವಿ ಅಂತ ತಿಳ್ಕೊಂಡ ತಕ್ಷಣ ಏನಾಗುತ್ತೆ, ನಾವೇನು ಕಲಿತಿದ್ದೀವಿ, ಏನೇನು ಸೃಷ್ಟಿಯಾಗಿದೆ, ಸಮಸ್ಯೆಗಳು, ಭೋಗಗಳು, ಇನ್ನೇನು ಸುಖಗಳು, ದುಃಖಗಳು, ಪ್ರಶ್ನೆಗಳು, ಉತ್ತರಗಳು, ಬೇರೆ ಬೇರೆ ವಿಷಯಗಳು, ಇವೆಲ್ಲವೇನು ಕಲಿಯಕ್ಕೋಸ್ಕರ ಅಲ್ಟಿಮೇಟ್ಲಿ. ಆ ಕಲಿಯೋದು ಏನು ಮಾಡ್ತಿದೆ, ನಿನ್ನ ಕಲಿಸ್ತಾ ಇದೆ. ಏನು ಕಲಿಸ್ತಿದೆ ಅಂತಂದರೆ ಆತ್ಮಕ್ಕೆ ತಿಳುವಳಿಕೆ ಜ್ಞಾನ ತುಂಬ್ತಾ ಇದೆ ಕಲಿತಕ್ಕಂಥದ್ದು. ದಿನ ದಿನ ಒಂದು 10% ಇರತಕ್ಕಂಥ ಜ್ಞಾನ 20%, 30%. ಅಥವಾ ಫಸ್ಟ್ ಜನ್ಮದಿಂದ ಈ ಮನುಷ್ಯ ಜನ್ಮ ಬಂದ ತಕ್ಷಣ
ಅಥವಾ ಮನುಷ್ಯ ಜನ್ಮಕ್ಕಿಂತಲೂ ಹಿಂದೆ ಅನ್ಕೊಳ್ಳಿ. ಈ ಖನಿಜ ಸಂಪತ್ತಿಂದ ಆತ್ಮ ಹುಟ್ಟಿತು. ಅಲ್ಲಿಂದ ಸಸ್ಯ ಸಂಪತ್ತು, ಹ್ಮ್? ಖನಿಜ ಆದ್ಮೇಲೆ ಸಸ್ಯ ಸಂಪತ್ತು, ಅದಾದ್ಮೇಲೆ ಪ್ರಾಣಿ ಸಂಪತ್ತು, ಅದಾದ್ಮೇಲೆ ಮಾನವ ಜನ್ಮ. ನೋಡಿ, ಅಂದ್ರೆ ಪ್ರತಿ ಜನ್ಮದಲ್ಲೂ ಕೂಡ ಕಲಿತಾ ಇದೀವಿ ನಾವು. ಕಲ್ತು, 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 ಕಲ್ತು ಏನಾಗ್ತೀವಿ? ಒಬ್ಬ ಬುದ್ಧ ಆಗ್ತೀವಿ. ಬುದ್ಧ ಅಂದ್ರೇನು? ಅವ್ನು ಹೇಳ್ಕೊಡೋನು. ನೋಡಿ, ಅಂದ್ರೆ ಅವ್ನಿಗೆಲ್ಲಾ ಜನ್ಮದ ಜ್ಞಾನ, ಆ ಜನ್ಮದ ಜ್ಞಾನ ಏನ್ ಮಾಡ್ತಾನೆ? ಎಲ್ಲರಿಗೂ ಲೋಕಕ್ಕೆ ಹಂಚ್ತಾನ ಅವ್ನು. ನೋಡಿ ಮಾಸ್ಟರ್ಸ್. ಏನು? ನಾವು ಕಲಿಯಕ್ ಬಂದಿದೀವಿ ಫಸ್ಟ್ ಥಿಂಗ್. ಆ ಕಲ್ತಿದ್ದೇನಾಗ್ತಿದೆ? ಕಲಿಸ್ತಾ ಇದೆ. ಯಾರಿಗೆ ಕಲಿಸ್ತಾ ಇದೆ? ಆತ್ಮಕ್ಕೆ ಕಲಿಸ್ತಾ ಇದೆ. ಕಲ್ತು ಆತ್ಮಕ್ಕೆ ಕಲಿಸ್ತಿದೆ ಅದು, ಕಲ್ತಿರೋದು. ಅಫ್‌ಕೋರ್ಸ್ ಆತ್ಮನೇ ಕಲಿತಿದೆ. ಬಟ್ ಕಲ್ತು, ಕಲ್ತು ಜ್ಞಾನ ತುಂಬ್ತಿದೆ ಅಲ್ಲಿ. ಅದು ವಿಷಯ. ಹಂಗಾಗಿ ನಾವು ಕಲಿಯಕ್ ಬಂದಿದೀವಿ ಅಂದ ತಕ್ಷಣ ದುಃಖ ಪಡೋ ಅವಶ್ಯಕತೆ ಇಲ್ಲ. ಅದು ಇಂಪಾರ್ಟೆಂಟ್. ಏನೇ ಬರ್ಲಿ ನಿಮ್ಗೆ, ಅದು ಕಲಿಯಕ್ಕೋಸ್ಕರನೇ ಅಷ್ಟೇ. ಬಿಟ್ರೆ ಏನಿಲ್ಲ. ಅದಕ್ಕೆ ಬೇಜಾರಾಗಕ್ಕಾಗಿಲ್ಲ. ಅದು ಇಂಪಾರ್ಟೆಂಟು. ಕಲಿಯಕ್ಕೋಸ್ಕರ ಬಂದಿದೀವಿ ಅಂದ್ರೆ ಬೇಜಾರಾಕಾಗ್ಬೇಕು. ನಿಮ್ಗೆ ಏನೇ ಸಮಸ್ಯೆ ಇರ್ಲಿ, ಎಂಥ ಅನಾರೋಗ್ಯ ಸಮಸ್ಯೆ ಇರ್ಲಿ, ಎಂಥ ನಷ್ಟ ಇರ್ಲಿ, ಏನೇ ಆಗಿರ್ಲಿ, ಮಾನ ಇರ್ಲಿ, ಅವಮಾನ ಇರ್ಲಿ, ಏನೇ ಇರ್ಲಿ, ಅದೇನ್ ಮಾಡ್ತಿದೆ? ನಿನಗೆ ಕಲಿಸ್ತಿದೆ ಅಷ್ಟೇ. ಕಲಿಯೋದಕ್ಕೆ ಕೊನೆ ಇಲ್ಲ ಮತ್ತೆ. ಯಾಕಂದ್ರೆ ಆತ್ಮ ಶಾಶ್ವತ. ಶಾಶ್ವತ ಪದಾರ್ಥ. ಅಂದ್ರೆ ಶಾಶ್ವತವಾಗಿ ಕಲಿತಾನೇ ಇರೋದು. ಎಲ್ಲರೂ ಕಲಿತಾ ಇದ್ದಾರೆ ಇಲ್ಲಿ. ಯಾರು ಕಲಿತಾ ಇಲ್ಲ ಅಂತಲ್ಲ. ಎಲ್ಲರೂ ಕಲಿತಾ ಇದ್ದಾರೆ. ಒಬ್ಬ ಬುದ್ಧನು ಕೂಡ ಕಲಿತಾ ಇದ್ದಾನೆ. ಒಬ್ಬ ಶಿವ ಕೂಡ ಕಲಿತಾ ಇದ್ದಾನೆ. ಒಬ್ಬ ಮಾಂಸ ತಿನ್ನೋನು ಕೂಡ ಕಲಿತಾ ಇದ್ದಾನೆ. ಹ? ಎಂತವನಾದ್ರೂ ಕೂಡ, ಅಜ್ಞಾನಿ ಆದ್ರೂ ಕೂಡ ಕಲಿತಾನೇ ಇದ್ದಾನೆ ಅವನು. ಈ ಮೂಲ ಒಂದು ಸತ್ಯ ಗೊತ್ತಿಲ್ಲ ಅಷ್ಟೇ ಪ್ರಪಂಚದಲ್ಲಿ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ಆಧ್ಯಾತ್ಮಿಕತೆ ಇಲ್ಲ ಮಾಸ್ಟರ್ಸ್. ಅದು ಇರೋ ವಿಷಯ. ಆಧ್ಯಾತ್ಮಿಕತೆ ಯಾವಾಗ ಬರುತ್ತೆ? ನಮ್ಗೇನ್ ಅರ್ಥ ಮಾಡ್ಕೊಂತೀವಿ? ನಾವು ಕಲಿಯಕ್ ಬಂದಿದ್ದೀವಿ ಭೂಮಿಗೆ ಅಂತ ಅರ್ಥ ಮಾಡ್ಕೊಂತೀವಿ. ನೋಡಿ. ಹಂಗಾಗಿ ಯಾವಾಗ ಈ ವಿಷಯ ಸ್ಪಷ್ಟ ಆಗುತ್ತೆ, ಕಲಿಯಕ್ ಬಂದಿದ್ದೀವಿ ಅಂದ ತಕ್ಷಣ, ನಮ್ಮ ಸಮಸ್ಯೆಗಳು ಸಮಸ್ಯೆ ಅನ್ಸಲ್ಲ. ನಮ್ಗಿರ್ತಕ್ಕಂಥ ಬಾಧೆಗಳು ಬಾಧ ಅನ್ಕೊಂತಿರ್ತೀವಿ, ನೋವು ಅನ್ಕೊಂತಿರ್ತೀವಿ. ಅವು ನೋವುಗಳಲ್ಲ. ಅವು ಕಲಿಯಕ್ಕೋಸ್ಕರ ಇದಾವೆ ಅಷ್ಟೇ. ಏನೇ ಆಗ್ಲಿ. ವಿಚಿತ್ರ ವಿಚಿತ್ರ ಕಲೆಗಳಿದಾವೆ. ವಿಚಿತ್ರ ವಿಚಿತ್ರ ಆಟಗಳಿದಾವೆ. ವಿಚಿತ್ರ ವಿಚಿತ್ರ ಪಾಠಗಳಿದಾವೆ ಭೂಮಿ ಮೇಲೆ. ಅಂದ್ರೆ ಎಲ್ಲ ತರ ವಿಷಯಗಳಿದೆ ಭೂಮಿ ಮೇಲೆ. ಅವೆಲ್ಲ ಏನ್ ಮಾಡ್ತಿದಾವೆ? ಆತ್ಮಕ್ಕೇನು ಕಲಿಸ್ತಾ ಇದಾವೆ. ಶಕ್ತಿ ತುಂಬ್ತಾ ಇದಾವೆ. ಜ್ಞಾನ ತುಂಬ್ತಾ ಇದಾವೆ. ಎಲ್ಲ ಆಟ, ಪಾಠ, ನಗು, ಅಳು ಎಲ್ಲವೂ ಕೂಡ ಏನ್ ಮಾಡ್ತಿದಾವೆ? ಆ ಒಂದು ಜ್ಞಾನನ ತುಂಬ್ತಾ ಇದೆ. ಕಲಿಸ್ತಾ ಇದಾವೆ. ಎಲ್ಲ ಕಲಿಸ್ತಾ ಇದಾವೆ. ಕಲ್ತು, 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 ಕಲ್ತು ಏನಾಗುತ್ತೆ? ಆತ್ಮ ಪರಿಪೂರ್ಣ ಆಗುತ್ತೆ. ನೋಡಿ. ಫಸ್ಟ್ ಜನ್ಮ ಏನು? ನಾನು ಆತ್ಮ ಅಂತ ತಿಳಿತೀವಿ. ನೆಕ್ಸ್ಟು ಆ ಆತ್ಮ ಅಂತ ತಿಳಿರ್ತಕ್ಕಂಥ ಸತ್ಯನ ಎಲ್ಲರಿಗೂ ಹೇಳ್ತೀವಿ. ಫಸ್ಟ್ ಮನೇಲಿ ಕೂತು ಹೇಳ್ತೀವಿ. ನೆಕ್ಸ್ಟು ಪ್ರಪಂಚ ಸುತ್ತಿ ಹೇಳ್ತೀವಿ. ಮನೆಗೆ ಹೋಗಿ ಹೇಳ್ತೀವಿ. ಅದು ಹೈಯೆಸ್ಟು. ಅಂದ್ರೆ ಪ್ರತಿ ಸ್ಥಿತಿಯಲ್ಲೂ, ಪ್ರತಿ ಸ್ಥಾಯಿನಲ್ಲೂ ಕೂಡ ಕಲಿತಾ ಇದ್ದೀವಿ. ಅದು ಇಂಪಾರ್ಟೆಂಟ್. ನಿಮ್ಗೆ ಏನೇ ಎಂಥ ಸಮಸ್ಯೆ ಇರಲಿ, ಅದು ಕಲಿಯಕ್ಕೋಸ್ಕರ ಬಂದಿದೆ ಅಷ್ಟೇ. ಕಲಿಯಕ್ಕೋಸ್ಕರ ಬಂದಾಗ ಏನ್ ಮಾಡಿಸುತ್ತೆ? ಅದು ಕಲಿಸುತ್ತೆ ನಮ್ಮನ್ನ. ಮುಂದೆ ತಗೊಂಡೋಗುತ್ತೆ ಅದು. ಅದು ಇಂಪಾರ್ಟೆಂಟ್. ಅದು ಕೂಡ ಇಂಪಾರ್ಟೆಂಟೆ. ನನಗೇನೋ ಒಂದು ವಿಷಯ ಇಂಟ್ರೆಸ್ಟ್ ಇದೆ. ಆ? ಕಲಿಬೇಕಂತ ಅನಿಸ್ತಾ ಇದೆ ಅಂದ್ರೆ ಕಲ್ತ್ರೆ ಏನಾಗುತ್ತೆ? ಅದು ಒಂದು ದೊಡ್ಡ ಕೆಲಸಕ್ಕೋಸ್ಕರ ಹೆಲ್ಪ್ ಆಗುತ್ತದು. ಹೋದ ಜನ್ಮ ನಾನೇನೋ ಒಂದು ದೊಡ್ಡ ಸಂಗೀತಗಾರ ಆಗಿದ್ದೀನಿ. ಈ ಜನ್ಮ ನನಗೆ ಸಂಗೀತ ಬರ್ತಾ ಇದೆ. ನಮ್ಮ ಕೃಷ್ಣವೇಣಿ ಮೇಡಮ್ ಇದ್ದಾರೆ. ಅವ್ರ ಸಂಗೀತ ಬರ್ತಾ ಇದೆ. ಏನು? ಆ ಸಂಗೀತ ಮುಂದೆ ತಗೊಂಡೋಗ್ಬೇಕು. ಯಾಕಂದ್ರೆ ಅದು ದೊಡ್ಡ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಬರುತ್ತೆ. ಕಲಿಸುತ್ತದು. ನಮ್ಮಲ್ಲಿರ್ತಕ್ಕಂಥ ಒಂದು ಒಂದು ಹೊಸ ಆ ಜ್ಞಾನ, ಹೊಸ ಶಕ್ತಿ ಅದು. ಆ ವಿದ್ಯೆ ಅಂತಕ್ಕಂಥ ಶಕ್ತಿ ಏನಾಗುತ್ತೆ? ಲೋಕ ಕಲ್ಯಾಣಕ್ಕೋಸ್ಕರ ಬರುತ್ತೆ. ಅದು ಆ ಲೋಕ ಕಲ್ಯಾಣಕ್ಕೆ ಬಂದು ಆತ್ಮಕ್ಕೆ ಇನ್ನೂ ಎಷ್ಟೆಷ್ಟು ಮೇಲ್ ತಗೊಂಡೋಗ್ತಿದೆ ಅದು. ಅಂದ್ರೆ ಅದು ಮುಂದುವರಿಸ್ಬೇಕು. ನನಗೆ ಈ ಜನ್ಮ ನಾನು ಏನೂ ಕಷ್ಟಪಟ್ಟಿಲ್ಲ ಧ್ಯಾನಕ್ಕೆ. ಬೇಗ, ಬೇಗ, ಬೇಗ ಬಂತು. ಅಂದ್ರೆ ಅದು ಕಲಿಸ್ತಾ ಇದೆ ನನ್ನ. ಏನು? ಆ ಲೋಕ ಕಲ್ಯಾಣ ಮಾಡೋದು ಹೇಗಂತ ಕಲಿಸ್ತಾ ಇದೆ. ಆ ಮಾಡಿರ್ತಕ್ಕಂಥ ಧ್ಯಾನ ಸಾಧನೆ, ಹೋದ ಜನ್ಮ ಮಾಡಿರ್ತಕ್ಕಂಥ ಸಾಧನೆ, ಆ ಲೋಕ ಕಲ್ಯಾಣಕ್ಕೆ ಸಹಕಾರ ಮಾಡ್ತಿದೆ. ಅದು ಕಲಿಸ್ತಾ ಇದೆ ನನ್ನನ್ನ. ಮುಂದೆ ತಗೊಂಡೋಗ್ತಾ ಇದೆ. ನೋಡಿ. ಪ್ರತಿಯೊಬ್ಬರಿಗೂ ಅಷ್ಟೇ ಏನೇ ಇರ್ಲಿ. ಹಿಂದ್ಲ ಜ್ಞಾನ ಏನ್ ಮಾಡ್ತಿದೆ ಅಥವಾ ಈಗಿನ ಜ್ಞಾನ ಏನ್ ಮಾಡ್ತಿದೆ? ನಮ್ಮನ್ನ ಕಲಿಸ್ತಾ ಇದೆ. ಮುಂದೆ ತಗೊಂಡೋಗ್ತಾ ಇದೆ. ಅದು ಯಾವುದು ವೇಸ್ಟು ಅಲ್ಲ ಮಾಸ್ಟರ್ಸ್. ಅದು ಇಂಪಾರ್ಟೆಂಟ್. ಯಾವುದು ಸುಮ್ನೆ ಯಾವುದು ಇಲ್ಲ. ಏನೇ ಆಗ್ಲಿ. ವಿದ್ಯೆಗಳಾಗ್ಲಿ, ಸಮಸ್ಯೆ ಆಗ್ಲಿ,
ಕಷ್ಟಗಳಾಗ್ಲಿ, ನಷ್ಟಗಳಾಗ್ಲಿ, ಮಾನ ಆಗ್ಲಿ, ಅವಮಾನ ಆಗ್ಲಿ, ಎಲ್ಲದೂ ಕೂಡ ಕಲಿಯಕ್ಕೋಸ್ಕರ ಇರೋದು. ಏನೇ ಆಗ್ಲಿ, ಎಂಥಾದಾಗ್ಲಿ, ಎಲ್ಲದೂ ಕೂಡ ಕಲಿಯಕ್ಕೆ. ಕಲ್ತು ಏನ್ ಮಾಡ್ತಿದೆ? ಆತ್ಮಕ್ಕೆ ಆ ಜ್ಞಾನನ ತುಂಬ್ತಾ ಇದೆ. ನೋಡಿ, ಯಾಕೆ ನಾವು 200, 300, 400, 500 ಜನ್ಮ ತಗಂತೀವಂದ್ರೆ ಕಲಿಯಕ್ಕೋಸ್ಕರವೇ. ಒಂದೊಂದು ಜನ್ಮದಿಂದ ಒಂದೊಂದು ಜ್ಞಾನ, ಒಂದೊಂದು ಜ್ಞಾನ, ಒಂದೊಂದು ಜ್ಞಾನ. ಇವಾಗ ದುಂಬಿ ಏನ್ ಮಾಡುತ್ತೆ? ಒಂದೊಂದು ಹೂವಿಂದ ಮಕರಂದ ಹೀರಿ, ಹೀರಿ, ಹೀರಿ ಆ ಒಂದು ಜೇನು ಹುಟ್ಟುತ್ತೆ ನೋಡಿ. ಅಂದ್ರೆ ಹೆಂಗೆ ಶೇಖರಣೆ ಆಯ್ತು ಜೇನು? ಅಂದ್ರೆ ಜ್ಞಾನ ಅಂತ. ನಾವು ಕೂಡ ಪ್ರತಿಯೊಬ್ಬರಿಂದ ಕೂಡ ಅದು ಕೂಡ ಕಲಿಬೇಕು. ಪ್ಲಸ್ ನಮ್ಮ ನಮ್ಮ ಒಂದು ಜನ್ಮಗಳಿಂದ ಕಲಿತೀವಿ. ಪ್ಲಸ್ ಪ್ರತಿಯೊಬ್ಬರಿಂದ ಕೂಡ ಕಲಿಬೇಕು. ಅದು ಕೂಡ ಇಂಪಾರ್ಟೆಂಟ್. ಪತ್ರಿ ಸರ್ ಯಾವಾಗ್ಲೂ ಹೇಳೋರು, ಪ್ರತಿಯೊಬ್ಬರಿಂದ ಕೂಡ ಕಲಿ ನೀನು. ಪ್ರತಿಯೊಬ್ಬರಿಂದ ಕೂಡ ಏನ್ ತಗೋಬೇಕು? ಜ್ಞಾನನ ತಗೋಬೇಕು. ಪ್ರತಿಯೊಬ್ಬರ ಹತ್ರ ವಿಶೇಷವಾದ ಜ್ಞಾನ ಇರುತ್ತೆ. ಪ್ರತಿಯೊಬ್ಬರ ಅನುಭವ ಕೂಡ ಕಲಿಬೇಕು, ತಿಳ್ಕೋಬೇಕು, ಕೇಳಿಸ್ಕೋಬೇಕು. ಕೇಳಿಸ್ಕೊಂಡಾಗ ಏನಾಗುತ್ತೆ? ಅದರಿಂದ ಕಲಿತೀವಿ. ನಾವು ಮುಂದೋಗ್ತೀವಿ. ಕಲಿಯೋದು ಕಲ್ಸುತ್ತೆ ನಮ್ನ. ನೋಡಿ, ನಮಗೆ ಕಲ್ಸುತ್ತೆ. ಏನ್ ಕಲ್ಸುತ್ತೆ ಅಂತಂದ್ರೆ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ನಾ ಬರೀ ಧ್ಯಾನ ಸಾಧನೆ ಮಾಡ್ತೀನಿ, ನನ್ ಜ್ಞಾನ ಒಂದೇ ಸಾಕು ಅಂದ್ರೆ ಏನಾಗುತ್ತೆ? ನಾವು ಕಲಿಯಲ್ಲ. ಹೆಚ್ಚು ಕಲಿಯಲ್ಲ. ಹಂಗಾಗಿ ಸರ್ ಹೇಳೋರು, "ಒಂದೇ ಬಾಯಿ ಇದೆ, 2 ಕಿವಿ ಇದೆ." ನೋಡಿ, ಚಿಕ್ಕ ಕಣ್ಣಿದೆ, ಕಣ್ಣು ಜಾಸ್ತಿ ಮುಚ್ಚು. 2 ಕಿವಿ ಇದಾವೆ, 2 ಕಿವಿಯಿಂದ ಜಾಸ್ತಿ ಕೇಳಿಸ್ಕ, ಕಡಿಮೆ ಮಾತಾಡು. ಕೇಳಿಸ್ಕ, ಹೆಚ್ಚೆಚ್ಚು ಕೇಳಿಸ್ಕ. ಯಾವಾಗ್ಲೂ ಓಪನ್ ಇದಾವೆ ಕಿವಿಗಳು, ಬಂದ್ ಮಾಡಕ್ ಸಾಧ್ಯ ಇಲ್ಲ. ಕಣ್ಣು ಬಂದ್ ಮಾಡ್ಬೋದು, ಬಾಯಿ ಬಂದ್ ಮಾಡ್ಬೋದು. ಬಟ್ ಕಿವಿ ಬಂದ್ ಮಾಡಕ್ ಸಾಧ್ಯ ಇಲ್ಲ. ನೋಡಿ, ಸೃಷ್ಟಿ ಆಗ್ಲೇ ಕೊಟ್ಟಿದೆ. ಕೇಳಿಸ್ಕ, ಕೇಳಿಸ್ಕ, ಕೇಳಿಸ್ಕ. ನೋಡಿ, ಕೇಳಿಸ್ಕೊಂಡು ಕಲಿತಾನೇ ಹೋಗ್ತೀವಿ ನಾವು. ನಮ್ಮ ಗುರುಗಳು 5 ಬಿಲಿಯನ್ ಎಕ್ಸ್‌ಪೀರಿಯನ್ಸ್ ಕೇಳಿದಾರಂತೆ. ಒಂದು 7 ಜನ್ಮದಿಂದ. 5 ಬಿಲಿಯನ್ ಅಂದ್ರೆ ಎಷ್ಟು ಆಯ್ತು ಲೆಕ್ಕ ಹಾಕಿ? 50 ಕೋಟಿ. ಅಷ್ಟು ಎಕ್ಸ್‌ಪೀರಿಯನ್ಸ್ ಕೇಳಿದಾರಂತೆ ಅವ್ರು. ಎಷ್ಟು ಜ್ಞಾನ ಇರಬಾರ್ದು ಅವ್ರಿಗೆ. ಧ್ಯಾನದ ಅನುಭವ ಅಷ್ಟೊಂದು ಕೇಳಿಸ್ಕೊಂಡಿದ್ದಾರೆ ಅವ್ರು. ಅಂದ್ರೆ ಅಷ್ಟು ಜ್ಞಾನಾರ್ಜನೆ, ಜ್ಞಾನ ಬೇಕು ಬೇಕು ಅಂದ್ರೆ ಕಲಿಯೋದು ಏನ್ ಮಾಡ್ತಿದೆ? ಕಲಿಸ್ತಾ ಇದೆ ನಮ್ಗೆ. ಅದು ಇಂಪಾರ್ಟೆಂಟ್ ನೋಡಿ. ಏನ್ ಮಾಡ್ತಿದ್ವಿ? ಧ್ಯಾನದ ಒಂದು ಅನುಭವ ಕೇಳಿ, ಕೇಳಿ, ಕೇಳಿ ಕಲಿತಾ ಇದೀವಿ. ಜೊತೆಗೆ ನಾವು ಕಲಿತಾ ಇದೀವಿ. ಓಹೋ! ಧ್ಯಾನದಲ್ಲಿ ಇಂಥ ಅನುಭವ ಆಯ್ತಾ? ನನಗೂ ಕೂಡ ಆಗುತ್ತೆ. ಧ್ಯಾನದಲ್ಲಿ ಇಂಥ ಸಮಸ್ಯೆಗಳು ಪರಿಹಾರ ಆದ್ವಾ? ನನಗೂ ಪರಿಹಾರ ಆಗುತ್ತೆ. ಧ್ಯಾನದಲ್ಲಿ ಕೂತಾಗ ಈ ತರ ಅ ಬಾಡಿ ಪೇನ್ಸ್ ಬರುತ್ತಾ? ಅ ವಿಷನ್ಸ್ ಬರುತ್ತಾ? ಆಸ್ಟ್ರಲ್ ಟ್ರಾವೆಲಿಂಗ್ ಆಗುತ್ತಾ? ಅಲ್ಲೇನೋ ಕೇಳಿದೆ ಧ್ಯಾನದಿಂದ ಕ್ಯಾನ್ಸರ್ಸ್ ವಾಸಿಯಾಗಿದೆಯಂತೆ. ಅಲ್ಲೇನೋ ಕೇಳಿದೆ ಧ್ಯಾನದಿಂದ ಹಾರ್ಟ್ ಅಟ್ಯಾಕ್ ಸಾಲ್ವ್ ಆಯ್ತಂತೆ. ಇನ್ನೇನೋ ಸಮಸ್ಯೆ ಆಯ್ತು. ಮಕ್ಕಳಾಗಿರ್ಲಿಲ್ಲಂತೆ ಧ್ಯಾನದಿಂದ ಮಕ್ಕಳಾಯ್ತಂತೆ. ನೋಡಿ ಮಾಸ್ಟರ್ಸ್. ಅಂದ್ರೇನು? ಆ ಕೇಳಿಸ್ಕೊಂಡಿರ್ತಕ್ಕಂಥದ್ದು ಏನಾಗುತ್ತೆ? ಫಸ್ಟು ಕಲಿಬೇಕಂತ ಅನ್ಕೊಂತೀವಿ. ಅವಾಗ ಕೇಳಿಸ್ಕೊಳಕ್ ಪ್ರಾರಂಭ ಮಾಡ್ತೀವಿ. ಕೇಳಿಸ್ಕೊಂಡಿದ್ದು ಕಲಿತೀವಿ ಕೇಳಿಸ್ಕೊಂಡ ತಕ್ಷಣ ಕಲಿತೀವಿ. ನೆಕ್ಸ್ಟು ಅದರಿಂದ ನಾವು ಕಲಿತೀವಿ. ನೋಡಿ. ವೆರಿ, ವೆರಿ ಇಂಪಾರ್ಟೆಂಟ್ ಇದು ವಿಷಯ. ಅಂದ್ರೆ ನಮಗೆ ಏನಾಗಬೇಕು? ಎಲ್ಲದೂ ಕೂಡ ಕಲಿಯಕ್ಕೋಸ್ಕರ ಇದೆ. ನಾನು PSSM ಬಂದಿದ್ದೀನಿ. ಏನು? ಕಲಿಬೇಕು. ಕಲಿಯಕ್ಕೋಸ್ಕರ ಬಂದಿದ್ದೀನಿ. ವೇಸ್ಟ್ ಮಾಡಬಾರ್ದು ಟೈಮು. ಒಂದು ಕ್ಷಣ ಕೂಡ ವೇಸ್ಟ್ ಮಾಡಬಾರ್ದು. ಒಂದು ಕ್ಷಣ ಕೂಡ ಗಾಸಿಪ್ ಮಾಡಬಾರ್ದು. ನಾನು ಸತ್ಸಂಗಕ್ಕೆ ಹೋಗಿದ್ದೀನಿ. ಆ ಚೆನ್ನಾಗಿ ಕೇಳಿಸ್ಕೊಳ್ಳೋಣ ಎಲ್ಲರದು ವಿಷಯ. ಸಮಯ ವ್ಯರ್ಥ ಮಾಡಬಾರ್ದು. ನೋಡಿ, ಅದು ಹೋಗ್ಬಿಟ್ಟು ವೇಸ್ಟ್ ಪ್ರಾಪಂಚಿಕ ವಿಷಯಗಳು ಮಾತಾಡಿದ್ರೆ ನೋಡಿ, ಕಲಿಯೋದು ನಿಂತೋಯ್ತು. ಮುಂದೆ ಹೋಗ್ಲಿಲ್ಲ ನಾನು. ನೋಡಿ ಮಾಸ್ಟರ್ಸ್. ಅಂದ್ರೆ ಕಲಿಸ್ತಾ ಇದೆ ನಿನ್ನ. ನಿನಗೆ ಆಪರ್ಚುನಿಟಿ ನೀನೇ ತಗೊಂಬಂದಿದ್ದೆ ಮೇಲಿಂದ ಬರ್ಬೇಕಾದ್ರೆ, ಇಲ್ಲೆಲ್ಲ ಹೋಗ್ಬೇಕು, ನಾನೆಲ್ಲ ಕಲಿಬೇಕು. ಅದು ಕಲಿಬೇಕು ಅಂತ ಬಂದಾಗ ಏನ್ ಮಾಡ್ಬೇಕು? ವೇಸ್ಟ್ ಮಾಡಬಾರ್ದು ಟೈಮು. ಮರುವು ಭೂಮಿಗೆ ಬಂದಾಗ ಈ ಪ್ರಾಪಂಚಿಕದಿಂದ ಮಾಯದಲ್ಲಿ ಏನಾಗುತ್ತೆ? ಮರುವು ಶುರುವಾಗುತ್ತೆ. ಮರುವು ಶುರುವಾದಾಗ ಏನ್ ಮಾಡ್ತೀವಿ? ಕಲಿಯಲ್ಲ. ಮೈ ಮರುವು. ಮೈ ಮರುವಿದ್ದಾಗ ಏನಾಗುತ್ತೆ? ಜೀವನ ಎಲ್ಲ ಸರ್ವನಾಶ ಆಗೋಗುತ್ತೆ. ಜೀವನದೆಲ್ಲ ಕತ್ಲು ತುಂಬುತ್ತೆ. ನೋಡಿ ಮಾಸ್ಟರ್ಸ್. ಯಾವಾಗ ನಾವು ಕಲಿಯಕ್ಕೋಸ್ಕರ ಬಂದಿದ್ದೀವಿ ಅಂತ ಒಂದು ಅವೇರ್‌ನೆಸ್ ಅಲ್ಲಿ ಇದ್ದಾಗ, ಅರಿವಿನಲ್ಲಿದ್ದಾಗ ಏನ್ ಮಾಡ್ತೀವಿ? ಸಮಯ ವ್ಯರ್ಥ ಮಾಡಲ್ಲ. ಸಮಯ ವ್ಯರ್ಥ ಮಾಡಲ್ಲ. ಚೆನ್ನಾಗಿ ಕೇಳಿಸ್ಕೊಂತೀವಿ. ಶ್ರವಣ. ನೋಡಿ, ಎಲ್ಲ ವಿನಯತೆಯಿಂದ ಕೇಳಿಸ್ಕೊಂತೀವಿ. ಎಷ್ಟೋ ಶ್ರದ್ಧೆಯಿಂದ ಕೇಳಿಸ್ಕೊಂತೀವಿ ಹೇಳೋದನ್ನ. ಯಾಕಂದ್ರೆ ಕಲಿಯಕ್ಕೋಸ್ಕರ ಬಂದಿದ್ದೀವಿ ನಾವು. ಅದು ನನಗೆ ಕಲಿಸ್ತಿದೆ ಕಲಿಯೋದು. ನನ್ನ ಮೇಲ್ ತಗೊಂಡೋಗ್ತಿದೆ. ಆ ನಾನು
ಇವತ್ತು 1ನೇ ಕ್ಲಾಸಲ್ಲಿದ್ದೆ. ಜ್ಞಾನದಲ್ಲಿ 1ನೇ ಕ್ಲಾಸಲ್ಲಿದ್ದೆ. ನಾನು 10ನೇ ಕ್ಲಾಸಿಗೆ ಹೋಗ್ಬೇಕು ಜ್ಞಾನದಲ್ಲಿ. ಅಂದ್ರೆ ಏನ್ ಮಾಡ್ಬೇಕು? ಕೇಳಿಸ್ಕೋಬೇಕು. ಬುಕ್ಸ್ ಓದ್ಬೇಕು. ಸ್ವಾಧ್ಯಾಯ ಮಾಡ್ತಿದ್ದೀವಿ. ಸ್ವಾಧ್ಯಾಯ ಮಾಡಿದ್ರೇನು? ಅದು ಅಲ್ಲಿಂದ ಕಲಿತಾ ಇದೀವಿ. ಅದು ನನಗೆ ಕಲಿಸ್ತಾ ಇದೆ. ಮೇಲ್ ತಗೊಂಡು ಹೋಗ್ತಿದೆ. ನೋಡಿ. ಬುಕ್ಸ್ ಓದಕ್ಕಾಗಲ್ಲ ನಿದ್ದೆ ಬರುತ್ತಂದ್ರೆ? ಮತ್ತೆ ಇನ್ನೊಂದು ಜನ್ಮ ಬುಕ್ಸ್ ಓದಕ್ಕೆ ಬರ್ಬೇಕು. ಬುಕ್ಸ್ ಎಲ್ಲ ಕೊಡ್ತಾ ಇದ್ದಾರೆ ನಮ್ಮ ಮಾಸ್ಟರ್ಸು. ಬುಕ್ಸ್ ಹಿಡಿಯೋಣ. ಅಥವಾ ಬುಕ್ಸ್ ಓದೋದು ಏನಪ್ಪಾ ನನ್ನ ಸಮಸ್ಯೆಗಳೇ ಸಾವಿರಾರು ಇದಾವೆ. ಸಮಸ್ಯೆಗಳೆಲ್ಲ ನಿನಗೆ ಇರವು. ಅವು ಕಲಿಯಕ್ಕೋಸ್ಕರ ಇದಾವೆ. ಕಲಿ ಪರವಾಗಿಲ್ಲ. ಪೇಷನ್ಸ್ ಇಂದ ಕಾಯಿ ಹೋಗುತ್ತೆ. ಆ ಪೇಷನ್ಸ್ ಇಂದ ಇದ್ಬಿಟ್ಟು ಏನ್ ಮಾಡು? ಆ ಬೇಜಾರಲ್ಲಿ ಇರ್ಬೇಡ. ಬೇಜಾರಲ್ಲಿ ಇದ್ಬಿಟ್ಟು ಬೇಜಾರನ್ನ ಬಿಟ್ಟು ಸ್ವಾಧ್ಯಾಯ ಮಾಡು. ಸಜ್ಜನ ಸಾಂಗತ್ಯ ಮಾಡು. ಧ್ಯಾನ ಸಾಧನೆ ಮಾಡು. ನಿನ್ ಜೊತೆ ನೀ ಇರು. ನಿನ್ನೊಳಗೆ ಎಷ್ಟೋ ಜ್ಞಾನ ಒಳಗಿದೆ. ಒಳಗೆ ಓದಂಗು ಕಲಿತೀಯ. ನಿನ್ನ ಆತ್ಮದಲ್ಲಿ ಶಕ್ತಿ ತುಂಬ್ತಾ ಇದೆ, ಜ್ಞಾನ ತುಂಬ್ತಾ ಇದೆ. ನೋಡಿ. ಏನು ಕಲಿತಿದೆ ಅದು ನೀನು ಕಲಿಸ್ತಿದೆ. ಅಂದ್ರೆ ಮುಂದೆ ತಗೊಂಡು ಹೋಗ್ತಿದ್ಯಾ ಅಂತ ಕಲಿಸ್ತಿದೆ ಅಂದ್ರೆ. ಮೇಲ್ ಹೋಗ್ತಿದ್ಯಾ ಅಂತ. ನೋಡಿ ಮಾಸ್ಟರ್ಸ್. ಎಲ್ಲಾ ವಿಧವಾಗಿ ಕೂಡ ನಾವು ಕಲಿಯಕ್ಕೆ ಬಂದಿದ್ದೀವಿ. ಮೇಲ್ ಹೋಗಕ್ಕೆ ಬಂದಿದ್ದೀವಿ ಇಲ್ಲಿಗೆ. ನೋಡಿ. ಮೇಲೋಗಿ ಹೋದಷ್ಟು ಏನಾಗುತ್ತೆ? ನಿನ್ನಲ್ಲಿ ಅಂಥ ಆನಂದ ತುಂಬುತ್ತೆ. ಅಂಥ ಒಂದು ಆ ಒಂದು ಪ್ರಶಾಂತತೆ, ಅಂಥ ಒಂದು ನಿಶ್ಚಲತೆ, ಅಂಥ ಒಂದು ಸಂತೃಪ್ತಿ ತುಂಬುತ್ತೆ ನಿನ್ನಲ್ಲಿ. ಏನು ಬೇಜಾರಿರಲ್ಲ. ಒಬ್ಬ ರಮಣ ಮಹರ್ಷಿ ತರ, ಒಬ್ಬ ಶ್ರೀಕೃಷ್ಣ ಪರಮಾತ್ಮ ತರ ದುಃಖನೇ ಇಲ್ಲ ಅಲ್ಲಿ. ಬೇಜಾರೇ ಇಲ್ಲ. ಯಾವಾಗ ದುಃಖ ಇಲ್ಲ, ಬೇಜಾರಿಲ್ಲ ಅಂತಂದ್ರೆ ಶಕ್ತಿ ತುಂಬಿರುತ್ತೆ. ಆರೋಗ್ಯ ಕೂಡ ಅಷ್ಟು ಅದ್ಭುತವಾಗಿರುತ್ತೆ. ನೋಡಿ. ಕಲಿಯಕ್ಕೆ ಬಂದಿದ್ದೀವಿ ನಾವು ಇಲ್ಲಿಗೆ. ಸಮಯ ವ್ಯರ್ಥ ಮಾಡಬಾರ್ದು. ವೇಸ್ಟ್ ಮಾತಾಡಬಾರ್ದು. ವೇಸ್ಟ್ ಆಲೋಚನೆ ಮಾಡಬಾರ್ದು. ವೇಸ್ಟ್ ವಿಷಯ ಕೇಳಿಸ್ಕೋಬಾರ್ದು. ವೇಸ್ಟ್ ಸಂಘಕ್ಕೆ ಹೋಗ್ಬಾರ್ದು. ದುರ್ಜನರ ಸಂಘಕ್ಕೆ ಹೋಗ್ಬಾರ್ದು. ಸಜ್ಜನರ ಸಂಘ ಮಾಡಬೇಕು. ಯಾಕಂದ್ರೆ ಕಲಿಯಕ್ಕೆ ಬಂದಿದ್ದೀವಿ. ನಾವು ಹಾಳಾಗಕ್ಕೆ ಬಂದಿಲ್ಲ ಇಲ್ಲಿಗೆ. ನೋಡಿ ಮಾಸ್ಟರ್ಸ್. ಜೀವನನೇ ಒಂದು ದೊಡ್ಡ ಗಿಫ್ಟ್. ಆ ಗಿಫ್ಟನ್ನ ಅಜ್ಞಾನದಿಂದ ಹಾಳು ಮಾಡ್ಕೊಂತಿದ್ದಾನೆ ಮನುಷ್ಯ. ಗಿಫ್ಟ್ ಅದು. ಪ್ರಕೃತಿ ಕೊಟ್ಟಿರ್ತಕ್ಕಂಥ ದೊಡ್ಡ ಗಿಫ್ಟು. ಈ ಭೂಮಿ ಮೇಲೆ ಬಂದಿರೋದು. ಯಾಕೆ ಗಿಫ್ಟ್ ಅಂತಂದ್ರೆ ಎಷ್ಟೋ ಕಲಿತಾ ಇದೀವಿ ಈ ಸ್ಕೂಲಲ್ಲಿ. ಆತ್ಮ ಮೇಲಿಂದ ಬರಕ್ಕೆ ಪರಿತಪಿಸ್ತಿರ್ತಿರುತ್ತೆ. ನಾನು ಹೋಗಿ ಕಲಿಬೇಕು ಅಂತ ಮೇಲಿನ ಲೋಕದಿಂದ. ಅಷ್ಟು ಇಚ್ಛೆ ಪಟ್ಟು ಆಸೆ ಪಟ್ಟು ಬಂದಿರುತ್ತೆ ಭೂಮಿಗೆ ಬಂದಿರುತ್ತೆ ಆತ್ಮ ಈ ದೇಹದಲ್ಲಿ. ಬಂದಾಗ ಏನಾಗುತ್ತೆ? 5 ವರ್ಷ ಆದ ತಕ್ಷಣ ಎಲ್ಲ ಮರುವು ಶುರುವಾಗುತ್ತೆ. ಮುಂದೆ ಹೋಗ್ತಾ ಸಮಸ್ಯೆಗಳು, ಭೋಗಗಳು, ಸಮಸ್ಯೆಗಳು ಬಂದಾಗ ಸಮಸ್ಯೆಯಲ್ಲಿ ಸಿಗಾಕೊಳ್ಳೋದು. ದುಡ್ಡಿತ್ತು, ಆಸ್ತಿ ಇತ್ತಂದ್ರೆ ಆಸ್ತಿನಲ್ಲಿ ಸಿಗಾಕೊಳ್ಳೋದು. ಮೈಮರುವು ನೋಡಿ. ಮೈ ಮರೆತು ಏನಾಗುತ್ತೆ? ಎಲ್ಲ ಜೀವನ ಎಲ್ಲ ವ್ಯರ್ಥ ಆಗೋಗುತ್ತೆ. ನೋಡಿ. ದುಃಖ, ಆನಂದ ಇಲ್ಲ. ಯಾವುದೋ 4 ದಿನದ್ದು ಬದುಕಿಗೋಸ್ಕರ ಮಾಯದಲ್ಲಿ ಬಿದ್ದು ದುಃಖ ತಂದ್ಕೊಂಡ್ಬಿಡ್ತೀವಿ. ಕ್ಷಣಿಕ ಸುಖ, 4 ದಿನದ ಸುಖ ಇದು ಭೂಮಿ ಮೇಲೆ. ಅದಕ್ಕೆ ಒಂದು ಅಜ್ಞಾನದಲ್ಲಿ ಬಿದ್ದು ದುಃಖ ತಂದ್ಕೊಂಡು ಲೈಫ್ ಎಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಜನ್ಮನೇ ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ. ಯಾವಾಗ ಧ್ಯಾನ ಬರುತ್ತೆ ಲೈಫ್ ವೇಸ್ಟ್ ಆಗಲ್ಲ. ಅದ್ಭುತವಾಗಿರುತ್ತೆ. ಆ ಒಂದು ಅರಿವು ತುಂಬಿರುತ್ತೆ ಲೈಫಲ್ಲಿ. ನೋಡಿ ಮಾಸ್ಟರ್ಸ್. ಕಲಿಬೇಕು. ಕಲಿಯಕ್ಕೆ ಬರ್ತೀವಿ ಮತ್ತೆ ಇನ್ನೇನಿಲ್ಲ. ನಮ್ಮ ಗುರುಗಳು ಫಸ್ಟ್ ಡೇ ಯಾರಾದ್ರೂ ಬಂದು ಧ್ಯಾನ ಮಾಡಿ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ರು ಹೆಂಗ್ ಅನಿಸ್ತು ಅಂತ. ಅಂತಹ ಮಹಾನ್ ಗುರು. 5 ಬಿಲಿಯನ್ ಎಕ್ಸ್ಪೀರಿಯನ್ಸ್ ಕೇಳಿದವರು, ಒಂದು 7 ಜನ್ಮ ಧ್ಯಾನ ಸಾಧನೆ ಮಾಡಿದವರು ಇವತ್ತಿಗೂ ಕೂಡ ಕೈ ಕಟ್ಕೊಂಡು ಎಕ್ಸ್ಪೀರಿಯನ್ಸ್ ಕೇಳ್ತಿದ್ರು. ಅಂದ್ರೆ ಜ್ಞಾನಾರ್ಜನೆ ಎಷ್ಟಿತ್ತು ಅವರಿಗೆ. ಜ್ಞಾನ ಬೇಕು ಅಂತ. ನೋಡಿ ಮಾಸ್ಟರ್ಸ್. ಯಾಕಂದ್ರೆ ಮುಂದೆ ಹೋಗ್ಬೇಕು ನಾವು. ಮುಂದೆ ಹೋಗ್ಬೇಕು. ಮೇಲೆ ಹೋಗ್ಬೇಕು. ಮೇಲೆ ಹೋದಷ್ಟು ಹೆಚ್ಚೆಚ್ಚು ಆನಂದ, ಹೆಚ್ಚೆಚ್ಚು ಸಮಾಧಾನ, ಹೆಚ್ಚೆಚ್ಚು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ನೋಡಿ. ಆ ಒಂದು ಪ್ರಜ್ಞೆಗೆ ಲಿಮಿಟೇ ಇಲ್ಲ. ಜ್ಞಾನಕ್ಕೆ ಲಿಮಿಟೇ ಇಲ್ಲ. ಓಪನ್ ಯಾವಾಗ್ಲೂ ಹೊಸ ವಿಷಯ ತಿಳ್ಕೊಂತಾನೇ ಇರ್ತೀವಿ ಯಾವಾಗ್ಲೂ ಕೂಡ. ನಿಲ್ಲಬಾರ್ದು. ನೋಡಿ. ನಮ್ಮ ಗುರುಗಳು ಒಂದು ಕ್ಷಣ ವ್ಯರ್ಥ ಮಾಡಲಿಲ್ಲ. 40 ವರ್ಷ ಸೇವೆ. ಅವ್ರ ದೇಹ ಬಿಡ ತನಕ ಕೂಡ ಬುಕ್ಸ್ ಇದ್ವು ಅವ್ರ ಜೊತೆಗೆ.
ಕೊನೆ ತನಕ ಕೂಡ ಓದ್ತಾನೇ ಇದ್ರು. ನೋಡಿ, ಕಲಿತಾ ಇದ್ರು. ಅದರಿಂದ ಅವ್ರು ಕಲಿತಕ್ಕಂಥದ್ದು ಕಲಿಸ್ತಾ ಇತ್ತು. ಏನ್ ಕಲಿಸ್ತಾ ಇತ್ತು? ಮೇಲ್ ತಗೊಂಡೋಗ್ತಾ ಇತ್ತು. ನೋಡಿ ಅವ್ರನ್ನ. ಆ ಶಕ್ತಿ ಹೆಚ್ಚಾಗ್ತಿತ್ತು, ಜ್ಞಾನ ಹೆಚ್ಚಾಗ್ತಿತ್ತು. ನೋಡಿ ಮಾಸ್ಟರ್ಸ್. ಹಂಗಾಗಿ ನಾವು ಯಾವತ್ತೂ ಕೂಡ ಸಮಯ ವ್ಯರ್ಥ ಮಾಡಬಾರ್ದು. ವೇಸ್ಟು, ಸಂಘಕ್ಕೆ ಹೋಗ್ಬಾರ್ದು. ಆ ಗುರು ಏನ್ ಹೇಳಿದಾನೆ ಅದ್ನೇ ಮಾಡಬೇಕು. ಗುರುಗೆಲ್ಲ ಗೊತ್ತಿರುತ್ತೆ. ಬಟ್ ಗುರು ಸೂಕ್ಷ್ಮವಾಗಿ ಹೇಳ್ತಾನೆ, ಅಷ್ಟೇ ಅರ್ಥ ಆಗಲ್ಲ. ನೋಡಿ. ಥ್ಯಾಂಕ್ ಯು ಮಾಸ್ಟರ್ಸ್.